ಮಕ್ಕಳಿಗೆ ಶಿಕ್ಷಣ ಕೊಡತ್ತೀವಿ, ಅವ್ರ ಜೊತೆ ನಾವ್ ಏನ್ ವಿಷಯಗಳನ್ನ ಪ್ರಸ್ತಾಪ ಮಾಡತ್ತೀವಿ, ಯಾವ ತರ ಜಾತಿ ಧರ್ಮದ ಬಗ್ಗೆ ಮಾತಾಡತ್ತೀವೋ ಅಥವಾ ಏನಾದ್ರೂ ಮಕ್ಕಳಿಗೆ ಒಂದು ಒಳ್ಳೇದಾಗೋ ರೀತಿಯಾಗಿ ನಾವು ಬದಲಾವಣೆ ತರುವಂತ ಕೆಲಸವನ್ನ ಮಾಡತ್ತೀವೋ ಅಥವಾ ಅವ್ರಿಗೆ ಶಿಕ್ಷಣ ಕೊಡ್ಬೇಕು, ಇನ್ನೊಂದು ಒಳ್ಳೆ ಸೌಲಭ್ಯಗಳು ಕೊಡ್ಬೇಕು, ಅದ್ರ ಬಗ್ಗೆ ಮಾತಾಡ್ತೀವೋ, ಇವೆಲ್ಲಾರು ನಾವು ಪ್ರಶ್ನೆ ಮಾಡಬೇಕಾದಂತ ಕೆಲಸ ಇವೆಲ್ಲ. ಕೆರೂರು ಪಟ್ಟಣಕ್ಕೆ ಮಂಜೂರಾದ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆಯ ಕಟ್ಟಡದ ಭೂಮಿ ಪೂಜೆಯನ್ನು ಬದಾಮಿ ಮತಕ್ಷೇತ್ರದ ಶಾಸಕ ಬಿ ಚಿಮ್ಮನಕಟ್ಟಿ ನೆರವೇರಿಸಿದರು. ಬಹುದಿನಗಳಿಂದ ಬೇರೆ ಶಾಲೆಯ ಕಟ್ಟಡದಲ್ಲಿ ಮೌಲಾನಾ ಆಜಾದ್ ಶಾಲೆಯ ತರಗತಿಗಳು ನಡೆಯುತ್ತಿದ್ದವು. ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿದ್ದವು. ಇತ್ತೀಚೆಗೆ ಪಟ್ಟಣಕ್ಕೆ ಭೇಟಿ ನೀಡಿದ ಶಾಸಕರು ಇದನ್ನು ಗಮನಿಸಿ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಕೆರೂರು ಪಟ್ಟಣದ ಹಿರಿಯ ಮುಖಂಡ ಹಾಗೂ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿ ಸೂಲಿಕೇರಿಯವರನ್ನು ಶಾಸಕರು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾಧಿಕಾರಿ ಶ್ರೀಮತಿ ಪ್ರೀತಿ, ಸರ್ಕಾರಿ ಉರ್ದು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಪಾಟೀಲ್, ಸರ್ಕಾರಿ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯ ಸಲೀಂ ಖಾಜಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂಜಿ ಕಿತ್ತಲಿ, ಮಕ್ಕಳ ಪಾಲಕರು ಹಾಗೂ ಶಾಲೆಯ ಪೋಷಕರಲ್ಲಿ ಒಬ್ಬರಾದ ಮಕ್ತುಮ ಹುಸೇನ್ ನದಾಫ್, ಮುಖಂಡರಾದ ವೈಸಿ ಕಾಂಬಳೆ, ಉಸ್ಮಾನಸಾಬ್ ಅತ್ತಾರ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅಬ್ದುಲ್ ರಜಾಕ್ ಟಪಾಲ್, ಟಿವಿ 10 ನ್ಯೂಸ್. ಯಾರು ಕಲಿಸ್ತೀವಿ ಗೊತ್ತಾ? ನಾವು ಕಲಿಸ್ತಿರ್ತೀವಿ. ನಮ್ಮ ಮಕ್ಕಳಿಗೆ ಏನ್ ಹೇಳ್ಕೊಡ್ಬೇಕಾಗೈತೆ ಅನ್ನೋದು ನಾವು ಬಿಟ್ಬಿಡ್ತೀವಿ, ನಾವು ಬೇರೆ ಹೇಳ್ಕೊಡ್ತೀವಿ. ಅವ ಬೈದಾರಂದ್ರೆ ನಾವು ಬೈದ್ ಬಾ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತೇವೆ. ಅವ್ರು ಹಿಂಗ ಅಂದಾರಂದ್ರೆ ನಾವು ಹಿಂಗ್ ಮಾಡಿಬಿಡೋಣ ಅಂತ ಹೇಳ್ತೇವೆ. ನನಗೆ 4 ಪುಸ್ತಕ